ಮತ್ತು ಕೇಳೇ ಹೇಳ್ಬೇಕು, ಮತ್ತು ಹೇಳಿದ್ದೆ ಹೇಳಿ ಹೋದ್ರೆ ಅಜ್ಜಾರ್ ಅನ್ನಬಾರ್ದು ಮತ್ತೆ. ಸಂಸಾರ ಅನ್ನೋದು ಪುಂಡಿಪಲ್ಯ ಇದ್ದಂಗೆ ಇದು. 6 ಎಕರೆ ಪುಂಡಿಪಲ್ಯ ಹಾಕಿದ್ಲು. ಪುಂಡಿಪಲ್ಯ ಅಂದ್ರೆ ಗೊತ್ತಾಗುತ್ತಲ್ಲ, ನೀವು ಇತ್ತಾಗ ಉಣ್ತಿರಲ್ಲ ಪುಂಡಿಪಲ್ಯ. ಪುಂಡಿಪಲ್ಯ ಹಾಕಿದ್ಲು, ಮನ್ಯಾಗ ಪುಂಡಿಪಲ್ಯ ಶುರು ಆತು ನೋಡಿ. ದಿನಾನು ಪುಂಡಿಪಲ್ಯನ 1 ವಾರ ತನಕ ಪುಂಡಿಪಲ್ಯ ಉಂಡವ. ಯಾರು ಬೇ? ಮನೆ ಯಜಮಾನ. ಮೊದಲೆಲ್ಲ ಯಜಮಾನ ಅಂತ ಕರಿತಿದ್ರು, ಹೌದಿಲ್ಲ? ಈಗ ಏನಂತ ಕರೀತಾರೆ? ನಮ್ಮದು ಅದಲ್ಲಿ ಹೋಗೈತೆ ತಡ್ರಿ ಬರ್ತೈತೆ ಅದು. ನಾನೊಂದು ಮೊನ್ನೆ ಒಂದು ಮನೆಗೆ ಹೋಗಿದ್ದೆ, ಎಲ್ಲಿದಾರವ ಅದು ರೇ, ಅದು ಹೋಗೈತೆ ತಡ್ರಿ ಬರ್ತೈತೆ ಪೆಟ್ಟಾಗೈತಿ. ಅದು ಅಂದ್ರೆ ನಾಯಿನೋ ಬೇಕು? ಮೊದಲು ಯಜಮಾನರು ರೀ ಹಾಗೆ ಹೀಗೆ ಇರ್ತಿತ್ತು. 1 ವಾರ ಪುಂಡಿಪಲ್ಯ ಹೊಡೆದ್ನವ. ತಿಂದ ಆ ಪುಂಡಿಪಲ್ಯ ಒಳಗನ ವೆರೈಟಿ ಅದಾವ. ನಿಮ್ಮ ನುಚ್ಚು ಹಾಕಿದ ಪುಂಡಿಪಲ್ಯ ಒಂದು, ಬ್ಯಾಳಿ ಹಾಕಿದ ಪುಂಡಿಪಲ್ಯ ಒಂದು, ಇನ್ನು ಬರೀ ಪುಂಡಿಪಲ್ಯನ ಕುದಿಸಿ ಅದಕ್ಕೆ ಒಡ್ಡಿಟ್ಟು ಹಸಿಮೆಣಸಿನಕಾಯಿ ಹಾಕಿ ಕುಟ್ಟಿ ಮತ್ತು ಏನೋ ಮಾಡ್ತಿರಲ್ಲ ಅದನ್ನು ಚಟ್ನಿ. ಹೀಗೆಲ್ಲ ಮಾಡಿದ್ಲು. ದಿನ ಹೊಡೆದ ವಾರ ಆತು. ಬಾ ಅನ್ನೋದೆಲ್ಲ ಹದಿಗಟ್ಟು ಹೋತು. ಅವ ಅಂದ, ಪುಂಡಿಪಲ್ಯ ಏಸು ದಿನ ಇದು ಅಂದಮ್ಮ ಬಂದು. ಏಸು ದಿನ ಅಂದ್ರೆ ಹೊಲ್ದಾಗಿನ ಪುಂಡಿಪಲ್ಯ ಮುಗಿತನಕ ಕಾಯಿಪಲ್ಯ ತರಂಗ ಇಲ್ಲ ಅನ್ಲಕ್ಕಿ. ಇದು ಹಿಂಗಾದ್ರೆ ನಾ ಸತ್ತ ಹೋಗ್ತೀನಿ ತಿಳಿತಿದ್ದಕ್ಕೆ. ದಡ ಒಂದು ಬ್ಯಾಗ್ ರೆಡಿ ಮಾಡ್ಕೊಂಡ, ಒಂದು 4 ಜೊತೆ ಬಟ್ಟೆ ಹಾಕ್ಕೊಂಡ ಹೊರಟ. ಎಲ್ಲಿಗೆ? ಬಾಗಲಕೋಟೆಗೆ ಹೊರಟ. ಎದಕ್ಕೆ? ಮಗಳ ಮದುವೆ ಮಾಡಿ ಕೊಟ್ಟಿದ್ದ. ಮಗಳು ಅಳಿಯ ಎಲ್ಲ ಬಾಗಲಕೋಟದೊಳಗಿದ್ದರು. ಹಿಂಗಾದ್ರೆ ಸತ್ತ ಹೋಗ್ತೀನಿ ಅಂದವನ ಬಾಗಲಕೋಟೆಗೆ ಹೊರಟ. ಆಕೆ ಕೇಳಿದ್ಲು, ಎಲ್ಲಿಗೆ ಹೊರಟಿ? ಈಗೇನು ಹೊಲ್ದಾಗ ಏನೇನು ಕೆಲಸ ಇಲ್ಲ, ಪುಂಡಿಪಲ್ಯ ಅಷ್ಟ, ಅದನ್ನೆಲ್ಲ ನೀನು ನೋಡ್ಕೊಂತಿ. ಎಷ್ಟು ವರ್ಷ ಆತ ಮಗಳ ಕಡೆ ಹೋಗಿಲ್ಲ, ಹೋಗ್ತೀನಿ ಅಂದ. ಸುಮಾರು ವರ್ಷ ಆತ ಮಗಳ ಕಡೆ ಹೋಗಿಲ್ಲ, ಹೋಗ್ತೀನಿ ಅಂದಾಗ ಆಕೆ ಅಂದ್ಲು, ಇದು ಪುಂಡಿಪಲ್ಯಕ್ಕನ ಹೊಂಟೈತೆ, ಹೋಗಲಿ ಬಿಡು ಅಂದತ್ತ. ಇದು ಪುಂಡಿಪಲ್ಯ ಸಲುವಾಗಿನ ಹೊಂಟೈತೆ, ಹೋಗಲಿ. ಬ್ಯಾಗ್ ಹಿಡ್ಕೊಂಡು 10 ಗಂಟೆಗೆ ಬಸ್ ಹತ್ತಿದ. 12ಕ್ಕೆ ಬಾಗಲಕೋಟದೊಳಗೆ ಇಳ್ದ. ಮಗಳ ಮನೆಗೆ ಹೋದ. ಭಾಳ ಖುಷಿ ಆಯ್ತು ಮಗಳಿಗೆ. ತಾಯಂದ್ರಿಗೆ ತವ್ರ ಮನೆಯಿಂದ ಬಂದರೆ ಯಾರಿಗೆ ಖುಷಿ ಆಗಂಗಿಲ್ಲ. ಭಾಳ ಖುಷಿ ಆಯ್ತು. ಬ್ಯಾಗ್ ಇಸ್ಕೊಂಡ್ಲು, ಕೈಕಾಲಿಗೆ ನೀರು ಕೊಟ್ಲು. ಅವ ಅಂದ, ಬರ್ತೀನಿ, 12 ಆಗೈತವ, ಹಂಗೆ ಒಂದಿಷ್ಟು ಮಾರ್ಕೆಟ್ನ್ಯಾಗ ಪೇಟ್ಯಾಗ ಅಡ್ಡಾಡಿ ಬರ್ತೀನಿ, ಬರೋದ್ರಾಗ ಚಂದಗೆ ಅಡುಗೆ ಮಾಡು ಅಂದ. ಚಂದಗೆ ಒಟ್ಟು ಅಡುಗೆ ಮಾಡು, ಬಂದವನ ಊಟ ಮಾಡ್ತೀನಿ, ಈಗೇನು ಕೈಕಾಲು ಮುಖ ತೊಳೆಯೋದು ಬೇಡ ಅಂದ. ಆಗಲಿ ಅಂದ್ಲು. ಬ್ಯಾಗ್ ಇಸ್ಕೊಂಡ್ಲು, ಈತ ಹೋದ. ಮಾರ್ಕೆಟ್ನ್ಯಾಗ ಪೇಟ್ಯಾಗ ಅಡ್ಡಾಡಿ ಮಾಡಿ ಹಾಂಗು ಹಿಂಗು ಒಂದಿಷ್ಟು 1 ತಾಸು 2 ತಾಸು ಗತಿಸಿ 2 ಗಂಟೆಗೆ ಬಂದ. ಮಗಳು ಕೈಕಾಲಿಗೆ ನೀರು ಕೊಟ್ಲು, ಒಂದಿಷ್ಟು ಮಣಿ ಹಾಕಿದ್ಲು, ಕುತ್ಕೊಂಡ. ಮುಂದೆ ಏನೋ ಇಡ್ತಾರಲ್ಲ ಅದು ಪ್ಲೇಟ್ ಇಡುವುದಕ್ಕೆ, ಅಡ್ಡಣಿಗೆ ಇಟ್ಲು, ಅದ್ರ ಮೇಲೆ ಪ್ಲೇಟ್ ಇಟ್ಲು, ಭಸ್ಮ ಹಚ್ಕೊಂಡ, ತುಂಬಿದ ನೀರು ಇಟ್ಲು, ತಾಟ್ ಇಟ್ಲು, ಬಿಸಿ 4 ರೊಟ್ಟಿ ಮುರಿದು ಇಟ್ಲು, ಮುಂದೆ ಒಂದು ಗಡಿಗೆ ತಂದಿಟ್ಲು. ಗೊತ್ತಾತನ? ಘನಶಾಣೆ ಆಗಿರ್ಬಿಡ ನೀವು. ಪೂಜ್ಯರು ಮಾಡ್ಯಾರ ನಿಮ್ಮನ್ನು ಆ ಶಾಣೆ. ಗಡಿಗೆ ತಂದು ಇಟ್ಲು ನೋಣ. ಗಡಿಗೆ ತಂದಿಟ್ಟು ಕುಲ್ಯವ ಅಂದ, ಯಾವ ಇದ್ರಾಗ ಏನೈತಿ? ಪುಂಡಿಪಲ್ಯ ಐತೆ ಅನ್ಲಿಕ್ಕೆ. ಪುಂಡಿಪಲ್ಯ ಆ ಗಡಿಗೆ ಮೇಲಿನ ಮುಚ್ಚಳ ತೆಗೆಯೋದ್ರಾಗನ ಇದು ಮೂರ್ಛೆ ಹೋಗೇ ಬಿತ್ತು, ಅನ್ಕಾನ್ಷಿಯಸ್. ಆಗಿಂದಾಗ ಅದಕ್ಕೆ ಒಯ್ದ್ರು ನೋಡು ದವಾಖಾನಿಗೆ, ಬಸವೇಶ್ವರ ಹಾಸ್ಪಿಟ್ಲಿಗೆ ಒಯ್ದು ಅಡ್ಮಿಟ್ ಮಾಡಿದರು. ಅದಕ್ಕೆ ICU ಒಳಗಿಟ್ರು. ಎಲ್ಲ ಕಡೆಗೆ ಫೋನ್ ಹೋದು. ಹೆಂಡತಿ ಬಂದ್ಲು. ಅಳಿಯ ಕೇಳಿದ, ಅಳಿಯ ಅದು ಹೋಗಿತ್ತು. ಯಾಕೆ? ಅದು ಪುಂಡಿಪಲ್ಯ ತಿಂದ ಓಡಿ ಹೋಗಿತ್ತು. ಅದಕ್ಕೆ ಫೋನ್ ಹಚ್ಚಿದ್ರು. ಎಲ್ಲರೂ ಕೂಡಿದ್ರು. ಎಲ್ಲ ಚೆಕ್ ಆಯ್ತು, ಪರೀಕ್ಷೆಗಳಾಯ್ತು. ಆಗಲೇ ಹೇಳಿದ್ರಲ್ಲ, ಬ್ಲಡ್ಡು, ಶುಗರು, ಇನ್ನೊಂದು ECG, ಆ ಸ್ಕ್ಯಾನ್, ಈ ಸ್ಕ್ಯಾನ್ ಎಲ್ಲ ಮುಗೀತು. ಎಲ್ಲರೂ ಮುಂದೆ ಬಂದು ಕುಂತರು. ಮಗಳು ಅಳಿಯ ಹೋಗಿದ್ದಕ್ಕೂ ಫೋನ್ ಹಚ್ಚಿ ಕರೆಸಿದ್ರು. ಹೆಂಡತಿ ಬಂದ್ಲು, ಬಂಧು ಬಳಗ ಬಂದರು. ಎಲ್ಲ ಆಯ್ತು. ಎಲ್ಲ ರಿಪೋರ್ಟ್ ತೊಗೊಂಬಂದರು. ಡಾಕ್ಟ್ರ್ ಹಿಡ್ಕೊಂಡು ನೋಡಿದ. ಎಲ್ಲ ನಾರ್ಮಲ್ ಅದಾವ. BP ನಾರ್ಮಲ್ ಐತಿ, ಶುಗರ್ ನಾರ್ಮಲ್ ಐತಿ, ಹಾರ್ಟ್ ಚಲೋ ಐತಿ, ಕಿಡ್ನಿ ಚಲೋ ಅದಾವ, ಲಿವರ್ ಚಲೋ, ಎಲ್ಲ ಚಲೋ ಅದ. ಅವಾಗ ಎಲ್ಲರೂ ಅಂದರು, ಮತ್ತು ಈ ಒಂದು ಗತಿ ಹ್ಯಾಂಗ್ರಿ? ಏನಿಲ್ಲ, ಎಲ್ಲ ಆರಾಮದನವ, ಮತ್ತು ಮುಂದೇನು ಮಾಡುವಂಗಿಲ್ಲ. ಇವತ್ತು ಡಿಸ್ಚಾರ್ಜ್ ಮಾಡ್ತೀನಿ, ಕರ್ಕೊಂಡು ಹೋಗ್ರಿ. ಮೆಡಿಸಿನ್ ಏನೇನು ಬೇಡ. ನಾಳೆಯಿಂದ ಬಿಟ್ಟು ಬಿಡಲಾರ್ದಂಗೆ 3 ತಿಂಗಳು ಇವನಿಗೆ ಪುಂಡಿಪಲ್ಯ ಉಣಿಸ್ರಿ, ಇವ ಚಲೋ ಹಾಕಾನ. ಸಡ್ದಾಗ ಹೋಗ್ತದ ದವಾಖಾನೆ ಒಳಗನ. ಅಲ್ಲಿಂದ ಅವನು ಬಾಡಿ ತೊಗೊಂಡು ಬಂದರೆ ವಿನಃ ಅದೇನು ಜೀವಂತ ಬರಲಿಲ್ಲ. ಜೀವನ ಅನ್ನೋದು ಇದು ಪುಂಡಿಪಲ್ಯ ಆದಂಗೆ ಆಗೈತಿ. ಇದು ಕತ್ತಲೆಯೊಳಗಿನ ಗಡಿಗೆ. ಆ ಗಡಿಗೆಯೊಳಗೆ ಕತ್ತಲೆ.
ಈ ಸ್ವರೂಪದ ಬದುಕನ್ನು ಬಿಟ್ಟು ಜ್ಞಾನದ ಸ್ವರೂಪಕ್ಕೆ ಬಂದು ಬದುಕಿದಾಗ ಮಾತ್ರ ಮೋಕ್ಷ ಅನ್ನುವಂಥದ್ದನ್ನು ಆಧರಿಸಿ ಈ ಲೋಕದ ಹಿತಚಿಂತಕರಾದ ಶ್ರೀಮನ್ ನಿಜಗುಣ ಶಿವಯೋಗಿಗಳು ಜ್ಞಾನದಿಂದನ ಮೋಕ್ಷ ಅನ್ನುವಂಥದ್ದನ್ನು ಆಧರಿಸಿ ಈ ಲೋಕಕ್ಕೆ ಷಡ್ಶಾಸ್ತ್ರಗಳು ಅನ್ನುವಂಥ ಕೊಡುಗೆ ಕೊಡ್ತಾರೆ. ಅದರೊಳಗೆ ವಿಶೇಷವಾದದ್ದು ಕೈವಲ್ಯ ಪದ್ಧತಿ. ಕೈವಲ್ಯ ಅರ್ಥಾತ್ ಮೋಕ್ಷ, ಪದ್ಧತಿ ಅರ್ಥಾತ್ ಮಾರ್ಗ. ಅಂತಹ ಮೋಕ್ಷದ ಮಾರ್ಗವನ್ನು ತೋರುವ ಸ್ವರೂಪದೊಳಗೆ ಹಲವು ಗ್ರಂಥಗಳನ್ನು ಈ ಲೋಕಕ್ಕೆ ಕೊಡಮಾಡಿದವರು. ಎಲ್ಲ ಇದ್ದು ಬಿಟ್ಟು ಹೋಗುವುದು ಭಾಳ ದೊಡ್ಡದು. ಏನೂ ಇಲ್ಲ ಅಂದರೂ ಸ್ವಾಮಿಗಳಾಗೋರ ಸಂಖ್ಯೆ ಭಾಳ ಐತಿ. ಏನೂ ಇಲ್ಲ ಅಂದಾಕ್ಷಣ ಹೋಗ್ತಾರೆ. ಯಾಕಿಲ್ಲ? ಬದುಕೋದಕ್ಕಾಗಲಿಲ್ಲ ಅಂತ ಅಲ್ಲಿ ಹೋಗಿ ಕುಂದ್ರವರದಾರ. ಎಲ್ಲವೂ ಇದ್ದು ಅದನ್ನು ತ್ಯಾಗ ಮಾಡಿ ಹೋಗಿದಂತಹ ಬದುಕು. ಬಹುಜನ ರಾಜರೊಳಗೆ ಈ ಭೂಮಿಯ ಮೇಲೆ ಲಕ್ಷ ಲಕ್ಷ ಜನ ರಾಜರಾಗಿ ಹೋಗ್ಯಾರ. ಆದರೆ ಇತಿಹಾಸದೊಳಗೆ ಉಳಿದಂತಹ ಒಬ್ಬ ರಾಜ ಅಂದ್ರೆ ಅದು ಕೇವಲ ನಿಜಗುಣ ಶಿವಯೋಗಿಗಳು ಅನ್ನುವಂಥದ್ದನ್ನು ಈ ವೇದಿಕೆಯೊಳಗೆ ಉಲ್ಲೇಖ ಮಾಡಿ ಅತಿ ಮಾತನಾಡೋದು ಬೇಡ. ನಾ ಬಂದು ಕುಳ್ಳೆ ಪೂಜಾರಿಗೆ ಕೇಳಿದ್ದೆ, ನಾನು ಸಂಶಿ ಮಠಕ್ಕೆ ಹೋಗಿದ್ನಿ, ಈ ಮಠಕ್ಕೆ ಬಂದಿರಲಿಲ್ಲ. ಮಾಲಿಂಗ್ಪುರ ತನಕ ಬಂದಿದ್ನವ, ಇತ್ತಾಗ ರಬಕವಿಗೆ ಬಂದಿರಲಿಲ್ಲ. ಆದರೆ ಪೂಜ್ಯರಂದರು ಬಹುತೇಕ 12 ವರ್ಷದೊಳಗೆ ಇಲ್ಲಿ ಕೈಗೊಂಡ ಕಾರ್ಯ, ಅವರು ಇಟ್ಟ ಹೆಜ್ಜೆ, ತಮ್ಮೆಲ್ಲರಿಗೆ ಕೊಟ್ಟ ಕೊಡುಗೆ ಅದು ವಿಶೇಷವಾದದ್ದು. ಸಣ್ಣ ಕಾರ್ಯ ಅಲ್ಲ. ಬಹುತೇಕ ಭಕ್ತರಿಂದನ ಈ ಭವ್ಯ ಕಟ್ಟಡ, ಭಕ್ತರ ಕೊಡುಗೆಯೇ ಈ ಮಠದ ಬೆಳವಣಿಗೆ. ನಿಮ್ಮನ್ನು ಈ ಸ್ವರೂಪದೊಳಗೆ ಬದಲಾವಣೆ ಮಾಡ್ಯಾರಲ್ಲ ಪೂಜ್ಯ ಗುರುಸಿದ್ದೇಶ್ವರ ಸ್ವಾಮಿಗಳು. ನಾನು ಸರಿಸುಮಾರು 20 ವರ್ಷದ ಪರಿಚಯ. 20 ವರ್ಷಗಳ ಮೇಲೆ. ನಿಮಗೆ ವಯಸ್ಸರ ಎಷ್ಟಾಗೈತ್ರಿ ಸರ್ ಅಂದ್ರೆ? ಅವರಿಗೆ 40, ನನಗೆ 38. 40 ಆಗ್ಯಾವಲ್ರಿ ಮತ್ತೆ ನೀವು? 40 ರನ್ನಿಂಗ್ ಅವರು. ಯಾವ ನಾವು ಹೇಳ್ಕೊಂಬಿಟ್ಟು ವಯಸ್ಸು ನೀವು ಹೇಳಂಗಿಲ್ಲ, ಬಿಡ್ರಿ ಹೋಗ್ಲಿತ್ತ. ಆದರೆ ಸರಿಸುಮಾರು 20 ವರ್ಷಗಳ ಮೇಲೆ ಅವರನ್ನು ನೋಡ್ತಾ ಬಂದೀನಿ. ಬಹುತೇಕ ಬಹಳಷ್ಟು ಸರಳತೆ, ವಿನಯತೆ, ವಿನಮ್ರತೆ. ಒಬ್ಬ ಮಠಾಧೀಶನಾಗಿ ಅಂತಹ ಅಪರೂಪದ ವ್ಯವಸ್ಥೆ, ಅಷ್ಟು ಸರಳತೆ. ಬಸವಣ್ಣನ ವಚನ ಬಹುತೇಕ ಅವರಿಗೆ ಭೂಷಣ. ಎನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ, ನಿಮ್ಮ ಪಾದಸಾಕ್ಷಿ ಎನ್ನ ಮನಸಾಕ್ಷಿ. ಆ ಸ್ವರೂಪದ ಬದುಕು ನಾನು ನಮ್ಮೊಳಗೆ, ನನ್ನ ಬಳಗದೊಳಗೆ ಕಣ್ಕೊಂಡಿದ್ದು ಅಂತಂದ್ರೆ ಅದು ಪೂಜ್ಯ ಗುರುಸಿದ್ದೇಶ್ವರ ಮಹಾಸ್ವಾಮಿಗಳ ಹತ್ರ ಅನ್ನುವಂಥದ್ದನ್ನು ಹೆಮ್ಮೆಯಿಂದ ಹೇಳಿ, ಇನ್ನು ನಿಮ್ಮ ಬಗ್ಗೆ ಒಂದು ಮಾತು ಹೇಳ್ತೀನಿ. ಅವ್ರದ ಹೇಳಿ ಹೋದ್ರೆ ಅಜಾರನ ಬಾರ್ದು. ಏನು ಭಕ್ತಸ್ತೋಮ, ಎಷ್ಟು ಸಂಖ್ಯೆ? ಪ್ರತಿನಿತ್ಯ ಒಂದು 5,000 ಜನ ಕುಂದ್ರವ್ರು, 5,000 ಜನ. ಪ್ರಸಾದಕ್ಕೆ ಒಂದು 10,000 ಮಂದಿನ ಇರ್ಬೇಕನ್ನ. ಇಲ್ಲಿ ಎಷ್ಟು ಇರ್ತೈತಿ ಇದ್ರ ಡಬಲ್ ಅಲ್ಲಿ ಇರ್ತೈತಿ ನೋಡಿ ಅವು. ಆದರೆ ಒಂದು ಇಷ್ಟು ಬಹುಸಂಖ್ಯೆಯೊಳಗೆ ಈ ಭವ್ಯ ಕಾರ್ಯಕ್ರಮ ಅನ್ನುವಂಥದ್ದನ್ನು ಕೈಗೊಂಡಾರಲ್ಲ. ಈಗಾಗಲೇ 25,000 ಕಾಣಿಕೆ ಈ ಕಟ್ಟಡಕ್ಕೆ, ಭವ್ಯ ಕಟ್ಟಡಕ್ಕೆ, ಗುರುಭವನಕ್ಕೆ ಕೊಡ ಮಾಡಿದವರ ಸಂಖ್ಯೆ ಇಲ್ಲಿ ಸನ್ಮಾನ ಆಯಿತು. ನೀವು ಕೊಟ್ಟಿದ್ದ ಕಾಣಿಕೆ, ನೀವು ನೀಡಿದಂತಹ ಈ ಸೇವೆ, ಇದು ಸ್ಮರಣೀಯವಾದದ್ದು. ನಿಮ್ಮನ್ನು ನೋಡಿದಾಗ, ನೀವು ಕೊಟ್ಟ ಕಾಣಿಕೆಗಳನ್ನು, ನೀವು ಕುಂತಂಥ ವ್ಯವಸ್ಥೆ, ಅಲ್ಲಿ ದಾಸೋಹ, ಇದನ್ನೆಲ್ಲ ನೋಡಿದಾಗ ನಿಮ್ಮ ಭಕ್ತಿಯ ಬಗ್ಗೆ ಒಂದು ಮಾತು ಹೇಳ್ತೇನೆ. ನಾನು ರಾಜಕಾರಣಿ ಅಲ್ಲ, ಹಂಗೆ ಸುಮ್ಮನೆ ಒಂದು ಉದಾಹರಣೆ. ನಾನು ಬಹಳಷ್ಟು ಸಾರಿ ಹೇಳೀನಿ, ಜಗತ್ತಿನೊಳಗೆ ಸ್ವಾಮಿ ಅಂತ ಆದರೆ ಜಗದ್ಗುರು ಸಿದ್ಧಾರೂಢನಂಗೆ ಆಗಬೇಕಂತ. ಈ ಭೂಮಿಯ ಮೇಲೆ ಸ್ವಾಮಿ ಅಂತ ಅನಿಸ್ಕೋಬೇಕು ಅಂದರೆ ಜಗದ್ಗುರು ಸಿದ್ಧಾರೂಢರಂಗಂತ. ಕಾರಣ, ತಲೆಯ ಮೇಲೆ ಬೆಂಕಿ ಇಟ್ಟಾಗನೂ ಹಾಗೇ ಇದ್ದರು, ತಲೆ ಮೇಲೆ ಬಂಗಾರದ ಕಿರೀಟ ಇಟ್ಟಾಗನೂ ಹಾಗೇ ಇದ್ದರು. ಬಂಗಾರ ಕಿರೀಟ ಇಟ್ಟಾಗ ಖುಷಿಯಿಂದ ಇರೋವರದಾರ, ತಲೆ ಮೇಲೆ ಬೆಂಕಿ ಇಟ್ಟರೆ ಯಾರು ಖುಷಿಯಿಂದ ಇರ್ತಾರೆ? ಈಗ ನನ್ನನ್ನು ಹಿಡ್ಕೊಂಡ ನಾಳೆಗೆ ಬಂದು ಮಠಕ್ಕೆ ಅಜ್ಜಾರ ನಿಮಗೆ ಬಂಗಾರ ಕೊಡ್ತೀವಿ ಅಂತಂದ್ರೆ ನಾವು ನೀವು ಬರೋದಕ್ಕೆ ಕಾಯ್ಕೊಂಡು ಕುಂದಿರ್ತೀವಿ. ನಾಳೆ ಬಂದು ನಿಮ್ಮ ತಲೆ ಮೇಲೆ ಬೆಂಕಿ ಇಡ್ತೀವಿ ಅಂತಂದ್ರೆ ಯಾರು ಕುಂದಿರ್ತಾರನೋ ಅಲ್ಲಿ? ಯಾರೂ ಕುಂದ್ರಂಗಿಲ್ಲ. ಬೆಂಕಿ ಬಂಗಾರ ಎರಡೂ ಸಮಾನವಾಗಿ ಸ್ವೀಕರಿಸಿದ ಈ ಭೂಮಿಯ ಮೇಲೆ ಏಕೈಕ ಸಂತ ಜಗದ್ಗುರು ಅಂತಂದ್ರೆ ಸಿದ್ಧಾರೂಢರು ಮಾತ್ರ ನೋಡಿ. ಎರಡೂ ವರ್ಣ ಒಂದ, ಆದರೆ ಸ್ವೀಕರಿಸುವ ಸ್ವರೂಪ ಒಂದಾಗಬೇಕಲ್ಲ. ಬಂಗಾರ ಇಟ್ಟಾಗೂ ನನಗೆ ಸಂಬಂಧ ಇಲ್ಲ ಅಂತ ಕುಂತಿದ್ದ, ಬೆಂಕಿ ಇಟ್ಟಾಗೂ ನನಗೆ ಸಂಬಂಧ ಇಲ್ಲ ಅಂತ ಕುಂತಿದ್ದ. ಅದಕ್ಕೆ ಹೇಳ್ತಾರೆ, ಭೂಮಿಯ ಮೇಲೆ ಈ ಜಗತ್ತಿನೊಳಗೆ ಸ್ವಾಮಿ ಅಂತಾದ್ರೆ ಜಗದ್ಗುರು ಸಿದ್ಧಾರೂಢ ನಂಗೆ ಆಗಬೇಕಂತ. ಹಿಂಗೆ ಒಂದಿಷ್ಟು ಮಾಯಕರ ಮುಂದೆ ನಿಂತ್ಕೊಂಡು